ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ಗೌಡ ಅಷ್ಟೇ. ಯಾವಾಗ್ಲೂ ನಮ್ಮ ಆಂಟಿನೇ ಮಾಡೋದು, ನಾನು ಅವ್ರಿಗೆ ಬಾಡ್ಸೋದು. ಎಕ್ಸೈಟೆಡ್ ನಾನೇನಿಲ್ಲ, ಹಂಗೆ ನಾವು ಸುಳ್ಳಿ ಪೆಪ್ಪರ್ ಬೇಯಿಸ್ಬೇಕು. ಅದೆಲ್ಲ ಹಾಕಿಬೇಕು. ಬಂದಾಗಿಂದ ಮಾತಾಡ್ತಾ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಯಾವಾಗಿಂದನು ಸ್ಕೂಲ್ ಸ್ಟಾರ್ಟು? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಸೊ ಈಗ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀವಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡು ಕುಕ್ ಮಾಡಬೇಕು. ಸೊ ಈಗ ಎಣ್ಣೆ ಕಾಯ್ತಾ ಇದೆ. ಏನಂದ್ರೆ ಯಾವಾಗ್ಲೂ ನಮ್ಮ ಆಂಟಿನೇ ಮಾಡೋದು, ನಾನು ಅವ್ರಿಗೆ ಬಾಡ್ಸೋದು, ಏನಾದ್ರು ಕಟ್ ಮಾಡ್ಕೊಳ್ಳೋದು, ಆತರ ಅಷ್ಟೇ ಮಾಡ್ತಾ ಇದ್ದಿದ್ದು. ನಾನೇನ್ ಪ್ರೋ ದಿಸ ನೀನ್ ಕಟ್ ಮಾಡ್ಕೊಡ್ತೀಯಾ? ನಾನು ಪ್ರೋ ಏನಿಲ್ಲ ಅಡಿಗೆ ಮಾಡೋದು. ಸೊ ಈ ಸಲ ನಾನೇ ಮಾಡು ಅಂತ ಬಿಟ್ಟಿದ್ದೆ. ಎಣ್ಣೆ ಕಾಯ್ತಾ ಇದೆ. ಚಿಕನ್ ರೆಡಿ ಇದೆ. ತೊಳೆದು ಅರಿಶಿನ ಹಾಕಿ ಸ್ವಲ್ಪ ತೊಳೆದು ಇಟ್ಟಿದ್ದೀವಿ. ಇನ್ನು ಎಣ್ಣೆ ಕಾಯ್ಬೇಕಂತೆ. ಇನ್ನು ಎಣ್ಣೆ ಕಾಯ್ಬೇಕಂತೆ. ಸಾಕ ಇಷ್ಟು ಎಣ್ಣೆ ಆಂಟಿ? ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1.5 ಸ್ಪೂನ್. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಟೊಮೊಟೊ ನೋಡ್ಕೊಂಡು ಸ್ವಲ್ಪ ಬಾಡಿಸ್ಬೇಕು. ಈಗ ನಾವು ತೊಳೆದಿಟ್ಟಿರೋಂಥ ಚಿಕನ್ ಹಾಕೊಳ್ತಾ ಇದ್ದೀವಿ. ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಹಾಫ್ ಬಾಯ್ಲ್ ಮಾಡ್ಕೋಬೇಕು. ಒಂದು ವಿಷಲ್ ಬರೋ ಥರ ಆಮೇಲೆ ಓಪನ್ ಮಾಡಿದ್ರೆ ಹಾಫ್ ಬಾಯ್ಲ್ ಆಗಿರುತ್ತೆ. ಸೊ ನಾವು ಮಾಡ್ತಾ ಇರೋದೀಗ ಚಿಕನ್ ಪೆಪ್ಪರ್ ಡ್ರೈ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇದೆ. ಸೊ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೋಬೇಕು. ಸಣ್ಣ ಸಣ್ಣಗೆ ಮಾಡ್ತೀನಿ ಆಂಟಿ. ಅನ್ಸುತ್ತೆ. ಈಗ ಸ್ವಲ್ಪ ಜಾಸ್ತಿನೇ ಹಾಕೊಳ್ತೀನಿ ಎಣ್ಣೆ. ಟೊಮೊಟೊ ಹಾಕ್ರೆ ಈರುಳ್ಳಿ ಬೇಯಲ್ಲ ಅಲ್ವಾ ಆಂಟಿ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ನಮ್ಗೆ ಇದೆ ರೆಗ್ಯುಲರ್ ಕೆಲಸ ಮಾಡ್ತೀವಿ. ಇದೆಲ್ಲ ಒಂದು 5 ಮಿನಿಟ್ಸ್ ದಾಟ್ಸಲ್ಲ ನಾನು. ಅದೆಲ್ಲ 1 ನಿಮಿಷ ಆಗುತ್ತೆ ಅಷ್ಟೇ ಅಲ್ಲ. ಅದಕ್ಕೆ ಇದೊಂದು ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಚಿಕನ್ ಮಸಾಲ ಪೌಡರ್. ನನ್ ಮೇಲೆ ಹಣೆ ಇಟ್ಟೇಳು, ನನ್ ಮೇಲೆ ಹಣೆ ಇಟ್ಟೇಳು. ತಕ್ಷಣ ಹಾಕ್ಬಿಡ್ಬೇಕಿಲ್ಲ ಅಂದ್ರೆ ಮಸಾಲೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಸ್ಪೂನ್ ಪೆಪ್ಪರ್ ಪೌಡರ್ ನೋಡಿ ಗೈಸ್ ಹೆಂಗಿದೆ. ಸೊ ಇದನ್ನ ಡ್ರೈ ಆಗಬೇಕು. ಸೊ ನಾವು
ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ತುಂಬ ಬೇಯಿಸ್ಬೇಕು. ಇವಾಗೆಲ್ಲ ಹಾಗಿದೆ. ಪೆಪ್ಪರ್ ಹಾಕಿದ್ಮೇಲೆ ತುಂಬ ಬೇಯಿಸಿದ್ರೆ ಚಿಕನ್ ಹಾಳಾಗ್ಬಿಡುತ್ತೆ. ಮತ್ತೆ ಇದು ಹಲ್ಸ್ದಂಗೆ ಆಗ್ಬಿಡುತ್ತೆ. ನಂಗೆ ಮಾಡಿಸ್ತಾ ಇದ್ರೆ ಆಯ್ತು, ರೆಡಿ. ರೆಡಿ. ಟೇಸ್ಟ್ ಮಾಡ್ತಾ ಇದ್ದೀರಾ? ಸಾಕು ತಿಂದ್ಬಿಟ್ರೆ ಅಂತೀನಿ. ಟೇಸ್ಟ್ ಮಾಡಿ. ಚಿಕನ್ ಸೂಪರ್ ಆಗಿತ್ತು. ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.